ಸ್ನೇಹಿತರೆ ನಮಸ್ಕಾರ. MDC ಜರ್ನಿ ಜಂಕ್ಷನ್ ದ ಯೂಟ್ಯೂಬ್ ಚಾನಲ್ನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಬಾಹುಬಲಿ ಬಗ್ಗೆ. ಯಾರಪ್ಪ ಈ ಬಾಹುಬಲಿ ಅಂದರೆ ಇವತ್ತಿನ ಜನ್ರೇಷನಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ಸಿನಿಮಾ ಬಾಹುಬಲಿ ಅಂತ ಅಂದ್ಕೊಂಡಿರಬಹುದು. ಸೊ ಬೆಟ್ಟ ಹತ್ತುತ್ತಾ ನನಗೆ ತಿಳಿದಿರೋಂತಹ ಸ್ವಲ್ಪ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ, ಬನ್ನಿ ಸ್ನೇಹಿತರೆ. ಬಾಹುಬಲಿ ಅಂದರೆ ಅರ್ಥಾತ್ ಗೊಮ್ಮಟೇಶ್ವರ. ಹೌದು, ನಮ್ಮ ಗೊಮ್ಮಟೇಶ್ವರನ ಏಕಶಿಲಾಮೂರ್ತಿ ಇರುವುದು ನಮ್ಮ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದ ವಿಂಧ್ಯಗಿರಿ ಪರ್ವತದ ಮೇಲೆ. ನಾನು ಹತ್ತುತ್ತಾ ಇರೋದು ವಿಂಧ್ಯಗಿರಿ ಪರ್ವತ. ಹೌದು, ಅಲ್ಲೇ ನಮ್ಮ ಬಾಹುಬಲಿಯ 58 ಅಡಿಯ ಏಕಶಿಲಾಮೂರ್ತಿ ಪ್ರತಿಮೆ ಇರೋದು. ಸ್ನೇಹಿತರೆ, ಶ್ರವಣಬೆಳಗೊಳ ಬೆಂಗಳೂರಿನಿಂದ 144 ಕಿಲೋಮೀಟರ್ ಇದೆ. ಸುಮಾರು ಬೆಂಗಳೂರಿಂದ ಇಲ್ಲಿಗೆ ಬರೋದಕ್ಕೆ 3 ಗಂಟೆ ಆಗುತ್ತೆ. ಬಾಹುಬಲಿಯ 58 ಅಡಿಯ ವಿಗ್ರಹ ಏನಿದೆ, ನಮ್ಮ ಏಷ್ಯಾ ಖಂಡದಲ್ಲೇ ಅತಿ ಎತ್ತರವಾದ ವಿಗ್ರಹ ಅಂತ ಹೇಳ್ತಾರೆ. ಹಾಗೆ ಭಾರತದಲ್ಲಿ ಏಕಶಿಲೆ ಅಂದರೆ ಒಂದೇ ಕಲ್ಲಲ್ಲಿ ಕೆತ್ತಿರುವಂತಹ ಅತಿ ದೊಡ್ಡದಾದಂತಹ ಗೊಮ್ಮಟೇಶ್ವರನ ವಿಗ್ರಹ ಇದಾಗಿದೆ. 981ರಲ್ಲಿ ಕೆತ್ತನೆಯಾಗಿರುವಂತಹ ಗೊಮ್ಮಟೇಶ್ವರನ ವಿಗ್ರಹ ನೋಡೋದಕ್ಕೆ ಹತ್ತತ್ರ 700 ಮೆಟ್ಟಿಲುಗಳು ಹತ್ತಬೇಕು. ಸ್ನೇಹಿತರೆ, ಜೈನರಿಗಿದು ಅತ್ಯಂತ ಪವಿತ್ರವಾದ ಕ್ಷೇತ್ರ. ಈ ಸ್ಥಳಕ್ಕೆ ಜೈನರ ಕಾಶಿ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್. ಈ ಗೊಮ್ಮಟೇಶ್ವರನ ಮೂರ್ತಿ ಶ್ರವಣಬೆಳಗೊಳಕ್ಕೆ ಯಾಕೆ ಬಂತು, ಹೇಗೆ ಬಂತು, ಇದನ್ನ ಕೆತ್ತಿಸಿದವರು ಯಾರು ಮತ್ತು ಯಾಕೆ, ಇದನ್ನು ನೀವು ಇತಿಹಾಸ ಪಠ್ಯ ಪುಸ್ತಕದಲ್ಲಿ ಓದಿರಬಹುದು. ಆದರೆ ಇದರ ಹಿಂದೆ ಒಬ್ಬ ತಾಯಿಯ ಆಸೆ ಮತ್ತು ಮಗನ ಛಲ ಕೂಡ ಇದೆ. ಇದು ಕೆಲವರಿಗೆ ಗೊತ್ತಿರಲ್ಲ. ಗೊಮ್ಮಟೇಶ್ವರನ ಪಾದದ ಬಳಿ ಇರುವ ನಮ್ಮ ಗುಳ್ಳೆಕಾಯಿ ಅಜ್ಜಿಯ ಕಥೆಯನ್ನು ನೀವು ಸ್ವಲ್ಪ ಜನ ಕೇಳಿರಲಿಕ್ಕಿಲ್ಲ. ಈ ಎಲ್ಲವನ್ನೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಈ ಶ್ರವಣಬೆಳಗೊಳಕ್ಕೆ ಯಾಕೆ ಈ ಹೆಸರು ಬಂತು ಅಂದರೆ, ಶ್ರವಣ ಅಂದರೆ ಜೈನ ಸನ್ಯಾಸಿ, ಬೆಳಗೊಳ ಅಂದರೆ ಬಿಳಿಯ ಕೊಳ ಅಥವಾ ಧವಳ ಸರೋವರ. ಈ ಊರಿನ ಮಧ್ಯೆ ಇರುವ ಈ ಸರೋವರದಿಂದ ಬಂದ ಹೆಸರೇ ಶ್ರವಣಬೆಳಗೊಳ. ಈ ಊರಿಗೆ 2 ತಿಲಕ ಇರುವಂತೆ 2 ಬೆಟ್ಟಗಳಿವೆ. ಒಂದು ವಿಂಧ್ಯಗಿರಿ ಮತ್ತು ಇನ್ನೊಂದು ಚಂದ್ರಗಿರಿ. ವಿಂಧ್ಯಗಿರಿ ಮೇಲಿರುವುದೇ ಈ ಜಗತ್ ಪ್ರಸಿದ್ಧ ಗೊಮ್ಮಟೇಶ್ವರನ ಪ್ರತಿಮೆ. ಕರ್ನಾಟಕವು ಅದೆಷ್ಟೋ ಪ್ರಕೃತಿ ವಿಕೋಪಗಳು ಕಂಡಿವೆ, ಆದರೆ ಅದ್ಯಾವುದು ಈ ಗೊಮ್ಮಟೇಶ್ವರನ ಪ್ರತಿಮೆಯ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ. ಹಾಗಾದರೆ ಗೊಮ್ಮಟೇಶ್ವರನ ಹಿಂದಿನ ಕತೆ ಏನು ಅನ್ನೋದನ್ನು ಬನ್ನಿ ಹೇಳ್ತೀನಿ. 10ನೇ ಶತಮಾನದಲ್ಲಿ ಕದಂಬರು ಉತ್ತರದಲ್ಲಿ ಆಳ್ತಾ ಇದ್ದರೆ, ದಕ್ಷಿಣದಲ್ಲಿ ಗಂಗರು ತಲಕಾಡನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ವೈಭೋಗದಿಂದ ಆಡಳಿತವನ್ನು ನಡೆಸುತ್ತಿದ್ದರು. ಆ ಸಂದರ್ಭದಲ್ಲಿ 2ನೇ ಮಾರಸಿಂಹರಾಜನ ಆಸ್ಥಾನದಲ್ಲಿ ಒಬ್ಬ ವ್ಯಕ್ತಿ ವಿದೇಶಾಂಗ ಸಚಿವನಾಗಿದ್ದ. ಅವನೇ ನಮ್ಮ ಕಥಾನಾಯಕ ಚಾವುಂಡರಾಯ. ಈತನ ತಂದೆಯ ಹೆಸರು ಮಹಾಬಲಯ್ಯ ಮತ್ತು ತಾಯಿಯ ಹೆಸರು ಕಾಳಲಾದೇವಿ. ಚಾವುಂಡರಾಯ ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ವ್ಯಕ್ತಿಯಾಗಿದ್ದ. ಈ ಎಲ್ಲ ಗುಣಗಳು ಆತನಿಗೆ ಬಂದದ್ದು ಆತನ ತಾಯಿಯಿಂದ ಅಂತ ಹೇಳಲಾಗುತ್ತೆ. ಕಾಳಲಾದೇವಿ ಮಹಾ ಜೈನ ಭಕ್ತೆಯಾಗಿದ್ದರು. ಚಾವುಂಡರಾಯ ಒಂದಿನ ರಾತ್ರಿ ಮಲಗಿರುವಾಗ ಒಬ್ಬ ಯಕ್ಷಿ ಬಂದು ಹೇಳ್ತಾರಂತೆ, ನೀನಿರುವ ಇದೇ ಜಾಗದಲ್ಲಿ ಅಂದರೆ ಇಂದ್ರಗಿರಿ, ಇಂದಿನ ವಿಂಧ್ಯಗಿರಿ ಪರ್ವತದ ಒಳಗೆ ಸಾಕ್ಷಾತ್ ಬಾಹುಬಲಿ ಇದ್ದಾನೆ, ಅವರನ್ನು ಹೊರತೆಗೆಯುವಂತಹ ಕೆಲಸವನ್ನು ಮಾಡು ಎಂದು ಹೇಳುತ್ತಾರೆ. ತಕ್ಷಣ ಚಾವುಂಡರಾಯರು ಕನಸಿನಿಂದ ಎದ್ದು ಕೂತ್ಕೋತಾರೆ. ನಡೆದದ್ದನ್ನು ತಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳುತ್ತಾರೆ. ಮರುದಿನ ಸೂರ್ಯೋದಯವಾಗುತ್ತಿದ್ದಂತೆ ಚಾಮುಂಡರಾಯರು ತಮ್ಮ ಬಿಲ್ಲು ಬಾಣ ಮತ್ತು ಅವರ ಆಪ್ತರೊಂದಿಗೆ ವಿಂಧ್ಯಗಿರಿಯ ಮುಂದೆ ಬಂದು ನಿಲ್ಲುತ್ತಾರೆ. ಸೂರ್ಯನ ಬೆಳಕು ಬೀಳುತ್ತಿದ್ದ ಹಾಗೆ ತಮ್ಮ ಬಿಲ್ಲನ್ನು ಮೇಲೆತ್ತಿ ಹಿಡಿದು ಗಾಳಿಯ ವೇಗಕ್ಕೆ ತಮ್ಮ ಬಾಣವನ್ನು ಬಿಡುತ್ತಾರೆ. ಬಿಟ್ಟ ಜಾಗದಲ್ಲಿ ಒಂದು ಅದ್ಭುತ ನಡೆಯುತ್ತದೆ.
ಸೂರ್ಯನ ಬೆಳಕಿಗೆ ಹೊಳೆಯುವ ಆ ಬಂಡೆಯ ಆಕಾರವು ಚಾವುಂಡರಾಯರಿಗೆ ಬಾಹುಬಲಿಯ ಆಕಾರವು ಗೋಚರವಾಗುತ್ತದೆ. ತಕ್ಷಣ ಚಾಮುಂಡರಾಯರು ತಮ್ಮ ಆತ್ಮೀಯರನ್ನು ಎಲ್ಲ ಶಿಲ್ಪಿಗಳನ್ನು ಕರೆತರಲು ಆಜ್ಞೆ ಕೊಡುತ್ತಾರೆ. ಆಗ ಆ ಶಿಲ್ಪಿಗಳಲ್ಲಿ ಆಯ್ಕೆಯಾಗುವುದೇ ಅರಿಷ್ಟನೇಮಿ ಎನ್ನುವ ಶಿಲ್ಪಿ. ಇವರು ಜಕಣಾಚಾರಿಯವರ ಶಿಷ್ಯ ಅಂತ ಕೂಡ ಹೇಳ್ತಾರೆ. ಸತತ 3 ವರ್ಷಗಳ ಕಾಲ ಜಗತ್ತೇ ಆಶ್ಚರ್ಯಪಡುವಂತಹ ಮೂರ್ತಿಯನ್ನು ಕೆತ್ತುತ್ತಾನೆ ಈ ಅನಿಷ್ಟನೇಮಿ. ಅಂತೂ ಇಂತೂ ಕ್ರಿಸ್ತಶಕ 983ರಲ್ಲಿ ಈ ವಿಗ್ರಹ ಪೂರ್ಣಗೊಳ್ಳುತ್ತದೆ. ಪಾದದ ಬಳಿಯಲ್ಲಿ ಅನಿಷ್ಟನೇಮಿ ಒಂದು ವಾಕ್ಯವನ್ನು ಬರೆಯುತ್ತಾನೆ. ಅದೇನಂತಂದರೆ, ಶ್ರೀ ಚಾವುಂಡರಾಜಂ ಮಾಡಿಸಿದಂ ಅಂತ ಬರೀತಾನೆ. ಚಾವುಂಡರಾಯರು ನಿರ್ಮಿಸಿದ್ದು ಅಂತ. ಗೊಮ್ಮಟೇಶ್ವರ ನಿರ್ಮಾಣ ಆಗಿರುವ ಕಥೆಯನ್ನು ನೀವು ಕೇಳಿದ್ರಿ. ಆದರೆ ಯಾರು ಈ ಗೊಮ್ಮಟೇಶ್ವರ? ಯಾರು ಈ ಬಾಹುಬಲಿ? ಯಾಕೆ ಈ ಮೂರ್ತಿ ನಗ್ನನಾಗಿ ಧ್ಯಾನಸ್ಥ ಸ್ಥಿತಿಯಲ್ಲಿ ನಿಂತಿದೆ? ಈ ಬಾಹುಬಲಿಯ ಹಿಂದಿನ ಕಥೆ ಏನು? ಬನ್ನಿ ಹೇಳ್ತೀನಿ ಸ್ನೇಹಿತರೆ. ಪುರಾಣಗಳ ಪ್ರಕಾರ ಮೊದಲ ತೀರ್ಥಂಕರರಾದ ಆದಿನಾಥರ ಅಂದರೆ ವೃಷಭರಾಜರ 100 ಜನ ಪುತ್ರರಲ್ಲಿ ಭರತ ಮತ್ತು ಬಾಹುಬಲಿ ಪ್ರಮುಖರು. ಆದಿನಾಥರು ತಮ್ಮ ಜೀವನದ ಕೊನೆಯ ಭಾಗದಲ್ಲಿ ತಮ್ಮ ರಾಜ್ಯವನ್ನು ಮಕ್ಕಳಿಗೆ ಹಂಚಿ ವೈರಾಗ್ಯವನ್ನು ತಳೆದು ಕಾಡಿಗೆ ಹೋಗ್ತಾರೆ. ಆಗ ತನ್ನ ಹಿರಿಯ ಮಗ ಭರತನಿಗೆ ಅಯೋಧ್ಯ ಸಿಕ್ಕಿದರೆ ಬಾಹುಬಲಿಗೆ ಪೌಹುತಪುರ ಸಿಗುತ್ತೆ. ಕೆಲವು ಸಮಯಗಳ ಕಾಲ ತಮ್ಮ ತಮ್ಮ ರಾಜ್ಯವನ್ನು ಶಾಂತಿಯಿಂದ ಆಳುತ್ತಿರುತ್ತಾರೆ. ಆದರೆ ದೊಡ್ಡವರು ಹೇಳಿದ ಹಾಗೆ ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ಬೆಳೀತಾ ದಾಯಾದಿಗಳು ಅನ್ನುವ ಹಾಗೆ ಇವರ ಜೀವನದಲ್ಲೂ ನಡೆಯುತ್ತದೆ. ಆಗ ಭರತನಿಗೆ ತನ್ನ ತಂದೆ ಕೊಟ್ಟ ಇಷ್ಟೇ ಜಾಗದಲ್ಲಿ ನಾನು ಯಾಕೆ ಆಳಬೇಕು, ನಾನು ಕೂಡ ಚಕ್ರವರ್ತಿ ಆಗಬಹುದಲ್ಲವೇ ಎಂಬ ಯೋಚನೆ ಬರುತ್ತದೆ. ಅದಾದ ಮೇಲೆ ಆತ ಎಲ್ಲ ರಾಜರಿಗೂ ಸಂದೇಶವನ್ನು ಕಳುಹಿಸುತ್ತಾನೆ. ನನ್ನ ಸಾರ್ವಭೌಮತ್ವವನ್ನು ಒಪ್ಪಿ, ಇಲ್ಲವಾದರೆ ರಣರಂಗಕ್ಕೆ ಬನ್ನಿ ಅಂತ ಸಂದೇಶವನ್ನು ಕಳಿಸ್ತಾನೆ. ಕೆಲವರು ಒಪ್ತಾರೆ, ಕೆಲವರು ಒಪ್ಪಲ್ಲ. ಒಪ್ಪದೇ ಇರೋ ರಾಜರಿಗೆ ಭರತನ ಚಕ್ರಾಯುಧ ಕಾಯ್ತಾ ಇರುತ್ತೆ. ಅಂತೂ ಇಂತೂ ಭರತ 7 ಖಂಡಗಳನ್ನು ಗೆದ್ದು ಬಿಡ್ತಾನೆ. ಅಂದರೆ ಅವತ್ತಿನ ಕಾಲದ ಇಡೀ ಜಗತ್ತನ್ನು ಗೆದ್ದು ಬಿಡ್ತಾನೆ ಅಂತ. ಕೊನೆಗೆ ನಾನೇ ಚಕ್ರವರ್ತಿ ಎಂದು ಬೀಗಿ ಅರಮನೆಗೆ ಹಿಂತಿರುಗುವಾಗ ಎಲ್ಲರೂ ಒಳಗೋಗ್ತಾರೆ. ಆದರೆ ಚಕ್ರಾಯುಧ ಮಾತ್ರ ಒಳಗೆ ಹೋಗೋದಿಲ್ಲ. ಯಾಕೆ ಅಂತ ಚಕ್ರಾಯುಧಕ್ಕೆ ಪ್ರಶ್ನಿಸಿದಾಗ ಯುದ್ಧ ಇನ್ನೂ ಮುಗ್ದಿಲ್ಲ ಅನ್ನೋ ಉತ್ತರ ಬರುತ್ತೆ. ಭರತನಿಗೆ ಆಶ್ಚರ್ಯ ಆಗುತ್ತೆ. 7 ಖಂಡಗಳನ್ನು ಗೆದ್ದಿದ್ದೀನಿ, ಶತ್ರುಗಳು ಯಾರೂ ಇಲ್ಲ, ಆದರೂ ಯಾಕೆ ಯುದ್ಧ ಗೆದ್ದಿಲ್ಲ ಅಂತ ಇವನಿಗೆ ಆಶ್ಚರ್ಯ ಆಗುತ್ತೆ. ತನ್ನ ಆಪ್ತರ ಬಳಿ ಕೇಳಿದಾಗ ಸೋದರ ಬಾಹುಬಲಿ ಪೌದನಪುರದ ರಾಜನಾದ ಬಾಹುಬಲಿಯನ್ನು ಸೋಲಿಸಿಲ್ಲ ಎಂಬ ಉತ್ತರ ಬರುತ್ತೆ. ತನ್ನ ತಮ್ಮನಿಗೆ ಸಂದೇಶವನ್ನು ಕಳಿಸ್ತಾನೆ. ಭರತನಿಗೆ ತನ್ನ ಮನಸ್ಸಿನಲ್ಲಿ ಏನನ್ಸುತ್ತೆ ಅಂದರೆ, ಬಾಹುಬಲಿ ತನ್ನ ಮಾತಿಗೆ ಎದುರಾಗಲಾರ ಅನ್ನುವ ಭಾವನೆ ಇರುತ್ತೆ. ಆದರೆ ಬಾಹುಬಲಿ ಕೊಡುವಂತಹ ಉತ್ತರ ಭರತನ ಕಣ್ಣನ್ನು ಕೆಂಪಾಗಿಸುತ್ತದೆ. ತನ್ನ ತಂದೆಯಿಂದ ಪಡೆದದ್ದು ಈ ರಾಜ್ಯ, ಸ್ವತಂತ್ರವಾಗಿ ಆಳುತ್ತಿದ್ದೀನಿ, ಯಾರ ಸಾರ್ವಭೌಮವೂ ನನಗೆ ಬೇಕಾಗಿಲ್ಲ ಅಂತ ಬಾಹುಬಲಿ ಹೇಳಿರ್ತಾನೆ. ಭರತ ಕೆಂಡಾಮಂಡಲವಾಗುತ್ತಾನೆ. ತನ್ನ ಸೈನ್ಯವನ್ನು ಪೌದಪುರ ಕಡೆಗೆ ತಿರುಗಿಸ್ತಾನೆ. ಆದರೆ ಇಬ್ಬರಿಗೂ ಗೊತ್ತಿತ್ತು, ನಮ್ಮಿಬ್ಬರ ಜಗಳದಿಂದ ಸಾವಿರಾರು ಸೈನಿಕರು ಸಾಯುವುದು ಬೇಡ. ಹೀಗಾಗಿ ಒಂದು ಉಪಾಯಕ್ಕೆ ಬರ್ತಾರೆ. ಭರತ ಮತ್ತು ಬಾಹುಬಲಿಯ ಮಧ್ಯೆ ದ್ವಂದ್ವ ಯುದ್ಧ. ಹೀಗಾಗಿ ಅವರು ಮೊದಲು ಆಯ್ಕೆ ಮಾಡಿಕೊಂಡದ್ದು ಮೊದಲಿಗೆ ದೃಷ್ಟಿಯುದ್ಧ. ದೃಷ್ಟಿಯುದ್ಧ ಅಂದರೆ ಒಬ್ಬರನ್ನೊಬ್ಬರು ನೋಡುವುದು, ರೆಪ್ಪೆ ಮುಚ್ಚದೆ ಇರುವುದು. ಎರಡನೆಯದು ಜಲಯುದ್ಧ ಅಂದರೆ ಪರಸ್ಪರ ನೀರು ಎರಚಿಕೊಳ್ಳುವುದು. ಮೂರನೆಯದು ಮಲಯುದ್ಧ ಅಂದರೆ ಪರಸ್ಪರ ದೈಹಿಕ ಶಕ್ತಿ ಪ್ರದರ್ಶಿಸುವುದು.
ಆಶ್ಚರ್ಯ ಏನಂದರೆ ಈ ಮೂರರಲ್ಲೂ ಬಾಹುಬಲಿ ಗೆದ್ದಿರುತ್ತಾನೆ. ಕೊನೆಗೆ ಭರತನಿಗೆ ಎತ್ತಿ ನೆಲಕ್ಕೆ ಬಡಿಯಬೇಕು ಅನ್ನೋ ಅಷ್ಟರಲ್ಲಿ ಬಾಹುಬಲಿಗೆ ಜ್ಞಾನೋದಯವಾಗುತ್ತದೆ. ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಆತನಿಗೆ ಅರಿವಾಗುತ್ತದೆ. ಆದರೆ ಸೋಲಿನ ಅವಮಾನದಿಂದ ಭರತ ಕೆಳಗಿಳಿದಿರ್ತಾನೆ. ಭರತನ ಬಳಿ ಇರುವ ಚಕ್ರವನ್ನು ಬಾಹುಬಲಿಯ ಕಡೆಗೆ ಎಸಿತಾನೆ. ಆದರೆ ಚಕ್ರವು ಬಾಹುಬಲಿಗೆ ಏನನ್ನೂ ಮಾಡುವುದಿಲ್ಲ. ಇದನ್ನು ಕಂಡು ಬಾಹುಬಲಿಗೆ ಪ್ರಪಂಚದ ನಶ್ವರತೆ ಅರ್ಥ ಆಗುತ್ತೆ. ರಾಜ್ಯ, ಅಧಿಕಾರ, ಅಹಂಕಾರ ಮನುಷ್ಯನನ್ನು ಎಷ್ಟು ಕೀಳು ಮಟ್ಟಕ್ಕೆ ಬೇಕಾದರೂ ಕರೆದುಕೊಂಡು ಹೋಗುತ್ತೆ ಅಂತ ಅವನಿಗೆ ಅರಿವಾಗುತ್ತೆ. ಕ್ಷಣಾರ್ಧದಲ್ಲಿ ಆತ ಎಲ್ಲವನ್ನೂ ತ್ಯಜಿಸಲು ನಿರ್ಧರಿಸುತ್ತಾನೆ. ಹೀಗೆ ಬಾಹುಬಲಿಯು ಜೈನ ಧರ್ಮದ ಮೊದಲ ಮೋಕ್ಷ ಪಡೆದ ವ್ಯಕ್ತಿಗಳಲ್ಲಿ ಒಬ್ಬರಾಗ್ತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.